ಜೋಗ ಜಲಪಾತವು ಭಾರತದಲ್ಲಿ ಪ್ರಸಿದ್ಧವಾದ ಜಲಪಾತಗಳಲ್ಲಿ ಒಂದಾಗಿದ್ದು, ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರಗರ ತಾಲೂಕಿನಲ್ಲಿ ಇದೆ. ಇದು ಶರಾವತಿ ನದಿಯ ಮೇಲೆ ಸ್ಥಿತವಾಗಿದೆ ಮತ್ತು ಇದು ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ. ಜೋಗ ಜಲಪಾತದ ಪ್ರಮುಖ ವೈಶಿಷ್ಟ್ಯಗಳು: ಸ್ಥಳ: ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ. ನದಿ: ಶರಾವತಿ ನದಿ. ಎತ್ತರ: ಸುಮಾರು 830 ಅಡಿ 253 ಮೀಟರ್. ಪ್ರಮುಖ ಪ್ರವಾಹದ ಹಬ್ಬಿ ಕ್ಯಾಸ್ಕೇಡ್. ಜೋಗ ಜಲಪಾತವು 4 ಪ್ರತ್ಯೇಕ ಭಾಗಗಳಲ್ಲಿ ನೀರನ್ನು ಕೆಳಗೆ ಬೀಳಿಸುತ್ತದೆ. ಅವುಗಳ ಹೆಸರುಗಳು: 1. ರಾಜ, 2. ರೋರರ್, 3. ರಾಕೆಟ್, 4. ರಾಣಿ. ಪ್ರಸಿದ್ಧಿ: ಮಳೆಯಾದ ನಂತರ, ವಿಶೇಷವಾಗಿ ಜುಲೈ-ಆಗಸ್ಟ್ ತಿಂಗಳಲ್ಲಿ ಜೋಗ ಜಲಪಾತ ತುಂಬಾ ಭಾರಿ ಪ್ರವಾಹದಿಂದ ತುಂಬುಹೊರೆ ಹೊಳೆಯುತ್ತದೆ. ಇದು ಪ್ರವಾಸಿಗರಿಗೆ ಅತ್ಯಂತ ಆಕರ್ಷಕ ದೃಶ್ಯವಾಗಿರುತ್ತದೆ. ಪರ್ಯಟನ: ಜೋಗ ಜಲಪಾತವು ಪ್ರವಾಸಿಗರಿಗೆ ಬಹುಜನಪ್ರಿಯ ಸ್ಥಳವಾಗಿದೆ. ಇಲ್ಲಿ ನೈಸರ್ಗಿಕ ಸೌಂದರ್ಯ, ಹಸಿರಿನ ಕಾಡುಗಳು ಮತ್ತು ಸುತ್ತಲಿನ ಪರ್ವತಗಳು ದೃಶ್ಯವಿಲ್ಲದ ರೀತಿಯಲ್ಲಿ ಸೆಳೆಯುತ್ತವೆ. ವಿದ್ಯುತ್ ಉತ್ಪಾದನೆ: ಶರಾವತಿ ನದಿಯಿಂದ ಜಲವಿದ್ಯುತ್ ಉತ್ಪಾದನೆಗೂ ಈ ಪ್ರದೇಶ ಬಹುಮುಖ್ಯವಾಗಿದೆ. ಜೋಗ ಜಲಪಾತದ ಇತಿಹಾಸ ಮತ್ತು ಮಹತ್ವ. ಇತಿಹಾಸ: ಜೋಗ ಜಲಪಾತವನ್ನು ಹಿಂದೆ ಗರ್ಸೊಪ್ಪ ಫಾಲ್ಸ್ ಅಥವಾ ಜರಸಪ್ಪ ಜಲಪಾತ ಎಂದು ಕರೆಯಲಾಗುತ್ತಿತ್ತು. ಇದನ್ನು ಬ್ರಿಟಿಷರು ಗರ್ಸೊಪ್ಪ ಎಂದು ಉಲ್ಲೇಖಿಸುತ್ತಿದ್ದರು, ಏಕೆಂದರೆ ಸಮೀಪದಲ್ಲೇ ಇರುವ ಜರಸಪ್ಪ ಎಂಬ ಊರಿನಿಂದ ಈ ಹೆಸರು ಬಂದಿದೆ. ಪರಿಸರ: ಜೋಗ ಜಲಪಾತದ ಸುತ್ತಲೂ ಸಹ್ಯಾದ್ರಿ ಬೆಟ್ಟಗಳ ಸೆರೆಯಲ್ಲಿರುವ ಹಸಿರು ಕಾಡುಗಳು, ಜೀವವೈವಿಧ್ಯತೆ ಮತ್ತು ವನ್ಯಜೀವಿಗಳಿಂದ ತುಂಬಿರುತ್ತದೆ. ಈ ಪ್ರದೇಶವು ವಿಷನ್ ಆಫ್ ವರ್ಧಾನ್ಯ ಎಂದು ಕರೆದಿರುವಷ್ಟು ಸುಂದರವಾದ ನೈಸರ್ಗಿಕ ಪ್ರದೇಶ. ಶರಾವತಿ ನದಿ: ಈ ನದಿ ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಇದು ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿ ಕೂಡ ಸಂಗ್ರಹವಾಗುತ್ತದೆ ಮತ್ತು ನಂತರ ಜೋಗ ಜಲಪಾತದ ಮೂಲಕ ಬಿದ್ದು ಮುಂದುವರಿಯುತ್ತದೆ. ಪ್ರವಾಸಿಗರ ಆಕರ್ಷಣೆಗಳು: 1. ವೀಕ್ಷಣಾ ವೇದಿಕೆಗಳು ವ್ಯೂ ಪಾಯಿಂಟ್ಸ್. ಜೋಗ ಜಲಪಾತವನ್ನು ವೀಕ್ಷಿಸಲು ಕೆಲವು ಪಾಯಿಂಟ್ಗಳು ನಿರ್ಮಿಸಲಾಗಿವೆ. ಮುಖ್ಯವಾಗಿ ವಾಚ್ ಟವರ್ ಅಥವಾ ಈ ವ್ಯೂ ಪಾಯಿಂಟಿನಿಂದ ಜಲಪಾತದ ಅದ್ಭುತ ನೋಟವನ್ನು ಕಾಣಬಹುದು. 2. ಕೆಳಗೆ ಇಳಿಯುವ ಹಾದಿ. ದಿಟ್ಟ ಪ್ರವಾಸಿಗರು ಕದಮನೆ ಮಾರ್ಗದಿಂದ ಸ್ಟೇರ್ವೇ ಪ್ಯಾಥ್ ಕೆಳಗಿನ ತಳಭಾಗಕ್ಕೆ ಇಳಿದು ಜಲಪಾತದ ಪಾದಭಾಗದಿಂದ ನೋಡಬಹುದು. ಇದು ಸುಮಾರು 1400 ಮೆಟ್ಟಿಲುಗಳು ಇರುತ್ತದೆ. 3. ಲಿಂಗನಮಕ್ಕಿ ಅಣೆಕಟ್ಟು. ಶರಾವತಿ ನದಿಯ ಮೇಲೆ ನಿರ್ಮಿತವಾಗಿರುವ ಈ ಅಣೆಕಟ್ಟು ಜಲವಿದ್ಯುತ್ ಉತ್ಪಾದನೆಗೆ ಬಹುಮುಖ್ಯವಾಗಿದೆ. ಇದು ಜೋಗದಿಂದ ಸ್ವಲ್ಪ ದೂರದಲ್ಲಿದೆ. 4. ಭಾಗಮಂಡಲ ಬೆಟ್ಟಗಳು. ಇಲ್ಲಿಂದ ಪರ್ವತಗಳು, ಹಸಿರು ಕಾಡುಗಳು, ಜಲಪಾತದ ನೋಟ ಮತ್ತು ಹವಾಮಾನ all combine to make it a natural lover's paradise. ಜೋಗ ಜಲಪಾತಕ್ಕೆ ಭೇಟಿ ನೀಡಲು ಸೂಕ್ತ ಕಾಲ: ಅಂತ್ಯ ಜೂನ್ರಿಂದ ಸೆಪ್ಟೆಂಬರ್ವರೆಗೆ ಮಾನ್ಸೂನ್ ಕಾಲ. ಈ ಸಮಯದಲ್ಲಿ ಜಲಪಾತದ ಪ್ರವಾಹ ಅತ್ಯಂತ ಹೆಚ್ಚಾಗಿರುತ್ತದೆ. ನದಿ ತುಂಬು ಹರಿವಿನಿಂದ ಜೋಗದ ನೋಟ ಅತ್ಯಂತ ಅದ್ಭುತವಾಗಿರುತ್ತದೆ. ಹವಾಮಾನ: ಮಳೆಗಾಲದಲ್ಲಿ ಹೆಚ್ಚು ತಂಪಾಗಿರುತ್ತದೆ. ಬೆಳ್ಳಿಗೆ ಮಂಜು, ಸಂಜೆ ಹೊಳೆಯುವ ಜಲಧಾರೆಗಳು ದೃಷ್ಟಿಗೆ ಸುಖ. ತಲುಪುವ ಮಾರ್ಗಗಳು: ರಸ್ತೆ ಮಾರ್ಗ: ಶಿವಮೊಗ್ಗ, ಸಾಗರ ಅಥವಾ ಹೊನ್ನಾವರದಿಂದ ಬಸ್ಸುಗಳು ಅಥವಾ ಖಾಸಗಿ ವಾಹನಗಳಲ್ಲಿ ಹೋಗಬಹುದು. ರೈಲು ಮಾರ್ಗ: ಸಾಗರ ಜೋಗ ಫಾಲ್ಸ್ ಅಥವಾ ತಲಗುಪ್ಪ ರೈಲು ನಿಲ್ದಾಣ ಹತ್ತಿರದಲ್ಲಿದೆ. ವಿಮಾನ ನಿಲ್ದಾಣ: ಹತ್ತಿರದ ವಿಮಾನ ನಿಲ್ದಾಣ ಹುಬ್ಬಳ್ಳಿ ಅಥವಾ ಮಂಗಳೂರು. ಜೋಗ ಜಲಪಾತದ ಕೋರ್ ಮೆಸೇಜ್. ಮುಖ್ಯ ಸಾರಾಂಶ ಇಲ್ಲಿದೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ, ಸತ್ತಾಗ್ ಬಂಡಿ ಇರೋದ್ರಲ್ಲಿ ಒಮ್ಮೆ ನೋಡು ಜೋಗಗುಂಡಿ. ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇ ಬೇಕು ಒಳ್ಳೆತನ. ಪ್ರೀತಿ ಮಧುರ ತ್ಯಾಗ ಅಮರ. ಸಾಗರದ ಹುಡುಗ ಇಂತಿ ಗಿರೀಶ್ ಪೂಜಾರಿ.